ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿಯೋಗಿ 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ಲೇಷಿಗಾಗಿ ಈ ಜಗತ್ತಿಗೆ ಒಂದೇ ಒಂದು ದೇವಾಲಯ, ಕಂಬವಿಲ್ಲದ ದೇವಾಲಯ, ಇಂತಹ ಸೃಷ್ಟಿಕರ್ತ ನಿರಾಕಾರ ದೇವನಿಂದ ಈ ಭೂಮಂಡಲದಲ್ಲಿ ಹುಟ್ಟಿ ಬರ್ತಕ್ಕಂತಹ ಎಲ್ಲ ಮಾನವ ಜೀವ ರಾಶಿಗಳಿಗೆ ಒಬ್ಬನೇ ಒಬ್ಬ ತಂದೆ ತಾಯಿ. ಅಂತಹ ಜಗದೀಶನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ನಾವು ಇವತ್ತಿದ್ದೀವಿ, ನಾಳೆ ಹೋಗುತ್ತೇವೆ, ಒಂದಿಲ್ಲ ಒಂದಿನ ಹೋಗಬೇಕಾಗುತ್ತದೆ. ಈ ಬಂದು ಹೋಗುವುದರ ಒಳಗಾಗಿ ನಾವು ಬದುಕುವ ದಾರಿಯನ್ನು ನಮಗೆ ಕಲಿಸಿದ್ದಾರೆ ಮಹಾತ್ಮ ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿರವರು. ಎಲ್ಲ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಉತ್ಪಾದಕ ದುಡಿಯುವ ವರ್ಗದವರು. ಇಂತಹ ಒಂದು ಈಗ ಇದೇ ತಿಂಗಳ ಏಪ್ರಿಲ್ ಒಂದು ಬಸವ ಜಯಂತಿ, ಜಗತ್ತ ತುಂಬ ಬಸವ ಜಯಂತಿ ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ, ಮುಗಿದ ಕೈದಿಂದ ಶರಣು. ಇವತ್ತು ನಾವು ಏನೆಲ್ಲ ಮೂಢನಂಬಿಕೆಗಳು, ಅಂಧವಿಶ್ವಾಸ, ಪಾಖಂಡವಾದ ಭಾಳಷ್ಟು ಹೆಚ್ಚು ಆಗಿರುವುದರಿಂದ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ, ಕಳ್ಳ, ಸುಳ್ಳ, ಮೋಸ, ವಂಚನೆ, ಕೊಲೆ, ಸುಲಿಗೆ, ಬಲಾತ್ಕಾರ ಎಲ್ಲವೂ ಬಹಳ ನಡೀತಾ ಇದೆ. ಇದಕ್ಕೆಲ್ಲ ಕಾರಣಕ್ಕೂ ಯಾರಿದ್ದಾರೆಂದರೆ ಇವತ್ತಿನ ದಿವಸ ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವರು ಮತ್ತು ಈ ರಾಜಕೀಯ ಪುಡಾರಿಗಳು, ಇವರಿಬ್ಬರಿಂದ ದೇಶ ಹಾಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಬದಲಾವಣೆ ಆಗಬೇಕಾಗುತ್ತದೆ. ಇಲ್ಲ ಹೋದರೆ ಇಡೀ ಜಗತ್ತಿನಲ್ಲಿಯೇ ಭಾರತ ದೇಶ ತಲೆ ಬಾಗಿಸುವ, ಇಲ್ಲಿ ಅನೇಕ ತರಹದ ಬಡತನ, ನಿರುದ್ಯೋಗ, ಅನಾರೋಗ್ಯ, ಜಾತೀಯತೆ, ಮೇಲು ಕೀಳು, ಭೇದ ಭಾವ ಇವೆಲ್ಲವೂ ಹೆಚ್ಚಾಗಲಿದೆ. ಇವೆಲ್ಲವೂ ಕಡಿಮೆಯಾಗಿ ಇಂತಹದನ್ನು ತೆಗೆದು ಹಾಕಲು ಒಂದೇ ಒಂದು ತತ್ವ ಯಾವುದಾದರಿದ್ದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಲ್ಲಿ. ಈ ಸತ್ಯವನ್ನು ಇವತ್ತು ಬೇಕಾಗಿದೆ. ಆ ಕಾರಣಕ್ಕಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಾನು ಒಂದು ಬಸವಣ್ಣನವರ ವಚನವನ್ನು ಹೇಳಲು ಬಯಸುತ್ತೇನೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಅನ್ನದ ಕಳಸವಯ್ಯ. ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು, ಜಂಗಮಕ್ಕೆ ಅಳಿವು ಇಲ್ಲ. ನೋಡಿ, ಈ ಶರೀರವೇ ಒಂದು ದೇವಸ್ಥಾನ. ಈ ದೇವಸ್ಥಾನವಾಗಿ ಸೃಷ್ಟಿಕರ್ತ ಇದ್ದಾನೆ. ಈ ಪಂಚ ಇಂದ್ರಿಯಗಳ ಮುಖಾಂತರ ನಮಗೆ ಜಗತ್ತನ್ನು ತೋರಿಸ್ತಾ ಇದ್ದಾನೆ. ಇಂತಹ ದೇವನನ್ನು ಅರಿತುಕೊಂಡು ಆಚರಿಸಿ ಜನಮನಕ್ಕೆ ಮುಟ್ಟಿಸಲಾರದೆ ದೇಶದಲ್ಲಿ ಲಕ್ಷಗಟ್ಟಲೆ ಗುಡಿಗುಂಡಾರಗಳನ್ನು ಕಟ್ಟಿ ಜನರಿಗೆ ಭಿಕ್ಷುಕರನ್ನಾಗಿ ಮಾಡ್ತಕ್ಕಂಥದ್ದು, ಕಳ್ಳರನ್ನು, ಸುಳ್ಳರನ್ನು, ಮೋಸಗಾರರನ್ನು ಹೆಚ್ಚಾಗ್ತಕ್ಕಂಥದ್ದಕ್ಕೆ ಕಾರಣಿಕರು ಯಾರು ಇದ್ದಾರೆ ಅಂತ ಇವತ್ತು ತಮ್ಮ ತಾವೇ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು. ಅನೇಕ ಜನರು ತಪ್ಪು ಮಾಡುತ್ತಾರೆ, ನಮ್ಮಿಂದ ಕೂಡ ತಪ್ಪಾಗುತ್ತದೆ. ಈ ತಪ್ಪುಗಳನ್ನು ಬಿಡುವುದರ ಸಲುವಾಗಿ ಅನುಭವ ಮಂಟಪಗಳು, ಶರಣರ ಸಂಘಗಳು ಮಾತ್ರ ಬೇಕಾಗಿವೆ. ಇವತ್ತು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಭಾರತೀಯರೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ, ತಮ್ಮ ಹೃದಯದಲ್ಲಿ ಹೃದಯವಿದ್ದರೆ ಈ ಸತ್ಯವನ್ನು ಮನಕ್ಕೆ ತಟ್ಟಿದೆ. ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸುವ ಕಾರ್ಯ ಮಾಡುವಿರಿ ಎಂದು ನಾನು ವಿನಂತಿಸಿಕೊಳ್ತಾ, ಸರ್ವರಿಗೂ ಮತ್ತೊಮ್ಮೆ
ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.